ಈಗ ನಾವು 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಇದರಲ್ಲಿ ಯಾವ ಧರ್ಮ ಇದೆಯಾ, ಯಾವ ಜಾತಿ ಇದೆಯಾ, ಯಾವ ಭಾಷೆ ಇದೆಯಾ, ಯಾವ ಪಕ್ಷ ಇದೆಯಾ, ಎಲ್ಲ ಜನರಿಗೂ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಲ್ಲಿ ಯಾರು ಬಡವರಿದ್ದಾರೆ, ಮೇಲ್ಜಾತಿಯವರು ಇರ್ಬೋದು, ಕೆಳಜಾತಿಯವರು ಇರ್ಬೋದು, ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಎಲ್ಲ ಧರ್ಮಗಳಿರ್ತಕ್ಕಂಥ ಜನ, ಬಡವರಿರ್ತಕ್ಕಂಥ ಜನ ಎಲ್ರಿಗೂ ಅನ್ವಯ ಆಗ್ತದೆ. ಎಲ್ಲ ಜಾತಿನಲ್ಲೂ ಕೂಡ, ಎಲ್ಲ ಧರ್ಮಗಳಲ್ಲೂ ಕೂಡ ಬಡವರಿದ್ದಾರೆ. ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಇವ್ರದೆಲ್ಲರ ಅಭಿವೃದ್ಧಿ ಆದ್ರೆ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವ್ರದೆಲ್ಲರದು ತಲಾ ಆದಾಯ ಜಾಸ್ತಿ ಆಯ್ತು ಅಂತಂದ್ರೆ GDP ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. GDP ಬೆಳವಣಿಗೆ ಆದ್ರೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತ ಆಗ್ತದೆ. ಇದು ಒಂದಕ್ಕೊಂದಕ್ಕೆ ಲಿಂಕು ಮಾನ್ಯ ಅಧ್ಯಕ್ಷರೇ. ಇದು ಒಂದು ಚೈನ್ ಇದ್ದಾಗಿ. ಈ ಚೈನು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಅದಕ್ಕೆ ಪ್ರತ್ಯೇಕ ಕರ್ನಾಟಕ, ಉತ್ತರ ಕರ್ನಾಟಕನೇ ಬೇರೆ ಕರ್ನಾಟಕ ಆಗಬೇಕು ಅಂತ ಹೇಳೋದು ಸೊಲ್ಯೂಷನ್ ಅಲ್ಲ. ಇಟ್ ಇಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ಏಕೀಕರಣಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು, ಎಷ್ಟು ಜನ ಸತ್ರು, ಎಷ್ಟು ಜನ ಹುತಾತ್ಮರಾದರು, ಎಷ್ಟು ಜನ ಆಸ್ತಿ ಕಳ್ಕೊಂಡ್ರು. ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಹೋರಾಟ. ಕರ್ನಾಟಕದಲ್ಲಿ ಇವರೆಲ್ಲ ನೋಡಿ, ಹಳೆ ಮೈಸೂರಿನವರು ಕೂಡ ಏಕೀಕರಣಕ್ಕೆ ಹೋರಾಟ ಮಾಡಿದ್ರು. ಕೆಂಗಲ್ ಹನುಮಂತಯ್ಯನವರು ಹೋರಾಟ ಮಾಡಿದ್ರು, ಎಸ್ ನಿಜಲಿಂಗಪ್ಪನವರು ಹೋರಾಟ ಮಾಡಿದ್ರು, ಕಡಿದಾಳ್ ಮಂಜಪ್ಪನವರು. ಏಕೀಕರಣ ಆಗಬೇಕು. ಪಾಪ ನಮ್ಮ ಉಮೇಶ್ ಕತ್ತಿಯವರು ಇಲ್ಲ ನಮ್ಮ ಜೊತೆಯಲ್ಲಿ. ಅವ್ರು ಯಾವಾಗಲೂ ಪ್ರತ್ಯೇಕ ರಾಜ್ಯ ಆಗಬೇಕು, ಪ್ರತ್ಯೇಕ ರಾಜ್ಯ. ಐ ಥಿಂಕ್ ಯತ್ನಾಳ್ ಈಸ್ ನಾಟ್ ಫಾರ್ ದಟ್. ನೋಬಡಿ ಈಸ್ ಫಾರ್ ದಟ್. ಇಟ್ಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ನಾವು ಇಡೀ ರಾಜ್ಯನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಶೇರ್ ಮಾಡಬೇಕು.